ಅಮಲಾ. ಅಣ್ಣ ಬನ್ನಿ. ನಾಳೆ ಬೆಳಿಗ್ಗೆನೆ ಮದುವೆ ಇನ್ವಿಟೇಷನ್ ಕೊಡೋದಕ್ಕೆ ನಾವೆಲ್ಲರೂ ರಾಣಿ ಮನೆಗೆ ಹೊರಟಿದ್ದೀವಿ. ನೀನು ಬೇಗ ರೆಡಿ ಆಗ್ಬಿಡಮ್ಮ. ಮದುವೆ ಇನ್ವಿಟೇಷನಾ? ಯಾರ್ದಣ್ಣ ಮದುವೆ? ಏನಮ್ಮ ಹೀಗೆ ಕೇಳ್ತಿದ್ಯಾ? ಶಿವಾನಿಗೂ ನಮ್ಮ ರಾಜನ್ಗೂ ಮದುವೆ ಅಲ್ವೇನಮ್ಮ? ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಅಮಲಾ, ಇನ್ನೇನಣ್ಣ, ಈ ಮನೆಯಲ್ಲಿ ನಾನು ಒಬ್ಳು ಇದೀನಿ ಅನ್ನೋ ಜ್ಞಾನ ನಿಮ್ಗೆ ಯಾರಿಗೂ ಇಲ್ವಲ್ಲ? ಎಲ್ಲ ಡಿಸಿಷನ್ಸು ನೀವೇ ತಗೊಳ್ತೀರಾ. ನನಗೆ ಯಾವ ವಿಷಯನೂ ಹೇಳೋದೇ ಇಲ್ವಲ್ಲ? ಹಾಗಲ್ಲಮ್ಮ, ನೀನು ಲೇಡೀಸ್ ಕ್ಲಬ್ಬು ಅದು ಇದು ಅಂತ ಬೆಳಗ್ಗೆಯಿಂದ ಮನೆಯಲ್ಲೇ ಇರೋದಿಲ್ಲ. ಹಾಗಾಗಿ ಮನೆ ವಿಷಯ ನಿನ್ಗೆ ತಲುಪಲ್ಲ ಅನ್ಸುತ್ತೆ. ನಾ ಬೆಳಗ್ಗೆಯಿಂದ ಮನೇಲಿಲ್ಲ ಅಂದ್ರೆ ಏನಣ್ಣ? ಸಂಜೆ ಹೊತ್ತು ಮನೆಗೆ ಬರ್ತೀನಿ ತಾನೆ? ಹೇಳೋ ಮನಸ್ಸಿದ್ದಿದ್ರೆ ಹೇಳ್ಬೋದಾಗಿತ್ತು. ಹೋಗ್ಲಿ ಬಿಡು ಅಂತ, ನಾಳೆ ಹೋಗಿ ಬರೋಣ. ಇಲ್ಲ ಅಣ್ಣ, ನನಗೆ ಬರೋದಕ್ಕೆ ಆಗಲ್ಲ. ಬರಲ್ವಾ? ಯಾಕೆ? ನನಗೆ ಬರೋದಕ್ಕೆ ಇಷ್ಟ ಇಲ್ಲ ಅಣ್ಣ. ಅಷ್ಟಕ್ಕೂ ನಾಳೆ ನನಗೆ ಬೇರೆ ಇನ್ನೇನೋ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ನನಗೆ ಬರೋಕ್ಕಾಗಲ್ಲ. ಅಮಲಾ, ಇದು ಮೊದಲನೇ ಇನ್ವಿಟೇಷನ್ ಹಂಚ್ತಾ ಇರೋದು. ಎಲ್ಲರೂ ಒಟ್ಟಿಗೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದನ್ನ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಅಣ್ಣ. ಎಲ್ಲ ವಿಷಯಕ್ಕೂ ನನ್ನನ್ನು ದೂರ ಇಡ್ತೀರಾ? ಇವಾಗ ಮಾತ್ರ ನಾನು ಬೇಕಾಯ್ತಾ? ಅಷ್ಟಕ್ಕೂ ಈ ವಿಷಯವಾಗಿ ಅಕ್ಕ ನನ್ನ ಹತ್ರ ಒಂದೇ ಒಂದು ಮಾತು ಕೂಡ ಹೇಳಿಲ್ಲ. ಅಲ್ಲ, ಹಠ ಮಾಡಬೇಡ. ನಾಳೆ ಹೋಗಿ ಬರೋಣ. ಅಣ್ಣ, ನಾನು ಬರಲ್ಲ ಅಂದ್ರೆ ಬರಲ್ಲ, ಅಂಡ್ ದಟ್ಸ್ ಫೈನಲ್. ಇನ್ನೊಂದು ವಿಷಯ, ರಾಜಂದು ಶಿವಾನಿದು ಮದುವೆ ಆದ ತಕ್ಷಣ ನಾನು ನನ್ನ ಮಗಳ ಮದುವೆನ ಮಾಡ್ತೀನಿ. ಆದರೆ ಅದ್ರ ಡೀಟೇಲ್ಸ್ನ ನಾನು ಇವಾಗಲೇ ಯಾರಿಗೂ ಹೇಳಲ್ಲ. ಎಲ್ಲ ಫೈನಲೈಸ್ ಆದಮೇಲೆ ಕೊನೆ ಗಳಿಗೆಯಲ್ಲಿ ಹೇಳ್ತೀನಿ. ಜಸ್ಟ್ ಲೈಕ್ ನೀವೆಲ್ಲರೂ ನನಗೆ ಹೇಳಿದ್ರಲ್ಲ ಆ ರೀತಿ. ಏನ್ ರಾಜ, ನಾಳೆ ಮದ್ವೆ ಇನ್ವಿಟೇಷನ್ ಕಾರ್ಡ್ ತಗೊಂಡು ನಮ್ಮನೆಗೆ ಬರ್ತಿದ್ದೀರಂತೆ? ಹೌದು ರಾಣಿ. ಏನು ಶಿವಾನಿನ್ ಮದ್ವೆ ಆಗೋದು ಫಿಕ್ಸಾ? ರಾಣಿ, ಒಂದು ಚಿಕ್ಕ ಸಮಸ್ಯೆ ಆಗಿದೆ. ಸಮಸ್ಯೆನಾ? ಏನು? ಅದು ಅದು ಏನ್ ರಾಜ? ರಾಣಿ, ಈಗ ತಾನೇ ಶಿವಾನಿ ನನ್ನ ಜೊತೆ ಮಾತಾಡಕ್ ಬಂದಿದ್ಲು. ನಾನು ವಿಶ್ವನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಿಜವಾಗ್ಲೂ ನಾನು ನಿನ್ನನ್ನೇ ಇಷ್ಟಪಡ್ತಾ ಇದ್ದೀನಿ, ನಿನ್ನನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ನೀನ್ ಬೇಡ ಅಂದ್ರೆ ನಾನು ಸತ್ತೋಗ್ತೀನಿ ಎಂದ್ಲು. ಓ, ಹಾಗಾದ್ರೆ ಮತ್ತೆ ಹೊಸ ನಾಟಕ ಶುರು ಮಾಡಿದ್ಲಾ? ನಾಟಕ ಅಲ್ಲ ರಾಣಿ, ಅವಳು ತುಂಬಾ ಸೀರಿಯಸ್ ಆಗಿ ಹೇಳ್ತಿದ್ಲು. ಅದಕ್ಕೆ ನೀನೇನ್ ಹೇಳ್ದೆ? ನನಗೇನನ್ಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಹ್ಞೂ ಅಂದೆ. ಏನ್ ಹೇಳ್ತಿದ್ಯಾ ರಾಜ? ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ರಾಣಿ, ನಾನು ತಮಾಷೆ ಮಾಡ್ತಿಲ್ಲ. ಅವಳು ಆ ರೀತಿ ಹೇಳಿದಾಗ ನಂಗೆ ಏನನ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅದು ಅಲ್ಲದೆ ಅತ್ತೆಗೆ ನಾನು ಶಿವಾನಿನೇ ಮದುವೆ ಆಗ್ಬೇಕು ಅಂತಿತ್ತಲ್ವಾ, ಅದಕ್ಕೆ ನಾನು ಒಪ್ಕೊಂಡೆ.